ಸ್ನೇಹಿತರೆ, ನಮ್ಮ ದೇಹದಲ್ಲಿ ಕರಳು ಕ್ಲೀನ್ ಆಗಿ ಇರ್ತಕ್ಕಂಥ ಒಂದು ವೆರಿ ನಮ್ಮ ರೆಸ್ಪಾನ್ಸಿಬಿಲಿಟಿ. ನಮ್ಮ ದೇಹನ ಚೆನ್ನಾಗಿ ಇಟ್ಕೋಬೇಕಂದ್ರೆ ನಮ್ಮ ಕರಳು ಶುದ್ಧವಾಗಿರಬೇಕು. ನಮ್ಮ ಹಾಸ್ಪಿಟ್ಲಲ್ಲಿ ಮೇಡಮ್ಗೆ ಲಾಸ್ಟ್ ಟೈಮ್ ಕೋಲನ್ ಹೈಡ್ರೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ಮಾಡಿದ್ವಿ. ಬಾಡಿಲಿ ಅಕ್ಯುಮುಲೇಟ್ ಆಗಿರ್ತಕ್ಕಂಥ ಎಲ್ಲ ಟಾಕ್ಸಿನ್ಸ್ ಎಲ್ಲ ಆಚೆ ತೆಗೆದಾಗ ಇವ್ರ ಮುಖದಲ್ಲಿ ಫಸ್ಟ್ ಕಾಣ್ತಾ ಇರೋದಂದ್ರೆ ಗ್ಲೋ ಅಲ್ಲ. ಯಾವ ಕ್ರೀಮ್ ಹಚ್ಕೊಂಡ್ರಿ? ಏನಿಲ್ಲ, ನೀವು ಕೊಟ್ಟಿರೋ ಮಾತ್ರೆಯಿಂದಾನೆ. ಮಾತ್ರೆಗಿಂತ ಮೇನ್ಲಿ ಕೋಲನ್ ಹೈಡ್ರೋಥೆರಪಿ ಗಟ್ ಕ್ಲೀನ್ ಮಾಡಿದ್ವಲ್ಲ ಹೋದ್ ಸರಿ. ಆ ಗಟ್ಟಿ ಕ್ಲೀನ್ ಆದ್ಮೇಲೆ ನಿಮ್ಮ ಕರಳು ಕ್ಲೀನ್ ಇತ್ತು ಅಂದ್ರೆ ಮುಖದಲ್ಲಿ ಕಂಡುಬಿಡುತ್ತೆ. ಅದು ಮುಖದಲ್ಲಿ ಕಾಣುತ್ತೆ, ಮತ್ತೆ ನಿಮ್ಮ ಜಾಯಿಂಟ್ಸ್ ಅಲ್ಲಿ ಇರುತ್ತೆ. ಮತ್ತೆ ಪೈನ್ ಎಷ್ಟು % ಕಡಿಮೆ ಆಗಿದೆ? 50% ಕಡಿಮೆ ಆಗಿದೆ. ಇನ್ನು ಈ ಟ್ರೀಟ್ಮೆಂಟ್ ಕೂಡ ಸ್ಟಾರ್ಟ್ ಮಾಡಿಲ್ಲ. ಇನ್ನು ಟ್ರೀಟ್ಮೆಂಟ್ ನಿಮ್ಗೆ ಸ್ಟಾರ್ಟೇ ಮಾಡಿಲ್ಲ. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಒಂದ್ಸರಿ ಕರಳು ಕ್ಲೀನ್ ಮಾಡೋಣ, ಯಾಕಂದ್ರೆ ಸ್ವಲ್ಪ ಎಲ್ಲ ಇನ್ಫಾರ್ಮೇಶನ್ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಅದು ಮಾಡಿದ್ವಿ. ಅದೊಂದ್ರಿಂದಾನೇ ನಿಮಗೆ 50% ಕಡಿಮೆ ಆಗಿದೆ. ಮತ್ತೆ ಬೇರೆದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಪೈನ್ ಇಂಪ್ರೂವ್ಮೆಂಟ್ ಆಗಿದೆ. ಹಂಗೆ ಕಂಟಿನ್ಯೂ ಮಾಡಿ. ಕೋಲನ್ ಹೈಡ್ರೋಥೆರಪಿ ಒಟ್ಟು 3 ಮಾಡ್ತೀನಿ. ಅದು ಇವಾಗ ಬೇಡ, ಇವಾಗ ಒಂದಾಗಿದೆಯಲ್ಲ, ಇನ್ನೊಂದು ತಿಂಗಳಾದ್ಮೇಲೆ ಇನ್ನು ಒಟ್ಟು 3 ಸರಿ ಮಾಡ್ತೀನಿ. ಸ್ವಲ್ಪ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಡಿಸ್ಕ್ ಸ್ಟ್ರೆಂತ್ ಆದ್ರೆ ಡಿಸ್ಕ್ ಪಲ್ಸ್ ಕಡಿಮೆ ಆಗುತ್ತೆ. ಓಕೆನಾ? ಡಿಸ್ಕ್ ವೀಕ್ ಇರೋದ್ರಿಂದ ನನಗೆ ಮುಂಚೆ ನಿಂತ್ಕೊಂಡು ಅಡಿಗೆ ಮಾಡಕ್ ಆಗ್ತಿರ್ಲಿಲ್ಲ. ಇವಾಗ ನಾನೇ ಅಡಿಗೆ ತಿಂಡಿ ಎಲ್ಲ ಮಾಡ್ತೀನಿ. ಇನ್ನು ಕೆಲಸ ಏನು ಮಾಡಿಲ್ಲ. ಮನೆ ಸ್ಲೋಲಿ ಮಾಡ್ಕೊಂತ. ಯಾಕಂದ್ರೆ ಸಿವಿಯರ್ ಡಿಸ್ಕ್ ಪಲ್ಸ್ ಇದೆ. ಲೈಕ್ ಎಪಿ ಡಯಾಮೀಟರ್ ಬಂದು ನಾಟ್ ಲೈಕ್ 5 to 6 ಮಿಲಿಮೀಟರ್ ಅಷ್ಟೇ ಇದೆ. ಸೊ ಹಂಗಾಗಿ ಸ್ಲೋ ಅಂಡ್ ಸ್ಟಡಿಯಾಗಿ ಹೋಗೋಣ. ಅರ್ಜೆಂಟ್ ಏನೋ ಅವಶ್ಯಕತೆ ಇಲ್ಲ. ಇವಾಗ ಅದೇ ನಿಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಬಂದಿರ್ಲಿಲ್ಲ. ಅಲ್ಲಿಂದ ಬರಕ್ ಆಗಿಲ್ಲ ಅಂತ ಪರವಾಗಿಲ್ಲ. ಸೊ ಇವಾಗ ಐವಿ ಟ್ರಿಪ್ ಇವಾಗ ಕರೆಕ್ಟಾಗಿ ಕಂಟಿನ್ಯೂ ಮಾಡ್ಕೊಂಡು ನೀಟಾಗಿ ಟ್ರೀಟ್ಮೆಂಟ್ ಏನು ಪ್ರೋಟೋಕಾಲ್ ಬರೋದು ಅದೇ ತರ ಮುಗಿಸ್ಕೊಳ್ಳಿ. ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ. ಡಯಟ್ ಹಂಗೆ ಸ್ಟ್ರಿಕ್ಟ್ ಆಗಿ ಮಾಡ್ತೇವೆ.